ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕೋರಲ್ ಡ್ರಾ ಒಳಗಡೆ ನಾವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಬಹುದು, ಇವತ್ತು ಕೋರಲ್ ಡ್ರಾ ಸಾಫ್ಟ್ವೇರ್ ವನ್ನ ಯಾವುದಕ್ಕೆ ಬಳಕೆ ಮಾಡ್ತಾರೆ, ಕೋರಲ್ ಡ್ರಾದಲ್ಲಿ ಇರುವಂತಹ ಎಲ್ಲಾ ಟೂಲ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಮಾಡುವಂತ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತಾ ಇದ್ದಾನೆ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ನಾವು ಇವತ್ತು ಕೋರಲ್ ಡ್ರಾ ವನ್ನ ಕಲಿಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನನ್ನ ಕಡೆ ಇರುವಂತಹ ವರ್ಷನ್ ಯಾವ್ದಿದೆ ಅಂದ್ರೆ ಎಲ್ಲರ ಕಡೆನೂ ಕೂಡ ಬೇರೆ ಬೇರೆ ವರ್ಷನ್ ಇರಬಹುದು, ಅಥವಾ ನಿಮ್ ಕಡೆ ಕೋರಲ್ ಡ್ರಾ X3 ಇತ್ತು ಅಂದ್ರೆ ಕೋರಲ್ ಡ್ರಾ 12 ಇರ್ತದೆ, ಕೋರಲ್ ಡ್ರಾ 2020 ಒಂದು ವರ್ಷನ್ ಇದ್ದಿರತ್ತೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರುವಂತಹ ಕೋರಲ್ ಡ್ರಾ ಸಾಫ್ಟ್ವೇರ್ ಒಂದೇ ಇರತ್ತೆ, ಬಟ್ ವರ್ಷನ್ ಅಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿರತ್ತೆ. ಬೇರೆ ಬೇರೆ ವರ್ಷನ್ ಒಳಗೂ ಕೂಡ ನಾವು ಈ ಒಂದು ಸಾಫ್ಟ್ವೇರ್ ವನ್ನ ನೋಡ್ಲಿಕ್ಕೆ ನಮಗೆ ಸಿಗತ್ತೆ. ಹಾಗಾದ್ರೆ ನಾನು ಕೋರಲ್ ಡ್ರಾ X3 ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನನ್ನ ಹತ್ತಿರ ಇರುವಂತಹ ಕೋರಲ್ ಡ್ರಾ X3 ಸಾಫ್ಟ್ವೇರ್ ವನ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನಮ್ಮ ಒಂದು ಕಂಪ್ಯೂಟರ್ ಒಳಗಡೆ ಏನಾಗುತ್ತೆ, ಈ ಒಂದು ಕೋರಲ್ ಡ್ರಾ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಇದರ ಒಳಗೆ ನಾವು ಏನ್ ಮಾಡಬಹುದು, ಪಾಂಪ್ಲೆಟ್ಸ್ ಆಗಿರಬಹುದು, ಪತ್ರಿಕೆ ಆಗಿರಬಹುದು, ವಿಸಿಟಿಂಗ್ ಕಾರ್ಡ್ ಆಗಿರಬಹುದು, ಬ್ಯಾನರ್ ಆಗಿರಬಹುದು, ಇನ್ನಿತರ ಯಾವುದೇ ಒಂದು ಡಿಸೈನಿಂಗ್ ಕೆಲಸವನ್ನ ಮಾಡಬೇಕಾಗಿತ್ತು ಅಂದ್ರೆ ನಾವು ಕೋರಲ್ ಡ್ರಾ ಒಳಗಡೆ ಸಂಪೂರ್ಣವಾಗಿ ಮಾಡ್ತೇವೆ. ಹಾಗಾದ್ರೆ ಈ ರೀತಿಯಾಗಿ ಬಂದಿರತ್ತೆ. ನಾನೇನ್ ಮಾಡ್ತೀನಿ ಇದನ್ನ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಓಕೆ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡೋಣ, ಇದನ್ನ ಸಂಪೂರ್ಣವಾಗಿ ಲಾಂಚ್ ದ ಪ್ರೋಗ್ರಾಮ್ ಅಂತ ಬರುತ್ತೆ. ಲಾಂಚ್ ದ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಕೋರಲ್ ಡ್ರಾ X3 ಅನ್ನುವಂತ ಒಂದು ಸಾಫ್ಟ್ವೇರ್ ನಮ್ಗಡೆ ಸಂಪೂರ್ಣವಾಗಿ ಓಪನ್ ಆಗಿದೆ. ಈ ರೀತಿಯಾಗಿ ಯಾವುದೇ ಒಂದು ಸಾಫ್ಟ್ವೇರ್ ವನ್ನ ನೀವು ಓಪನ್ ಮಾಡಿದಾಗ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಇದರ ಒಳಗಡೆ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಫೋಟೋಶಾಪಿಗೂ ಮತ್ತೆ ಕೋರಲ್ ಡ್ರಾ ಆಗಿರ್ಬೋದು ಅಥವಾ ಪೇಜ್ ಮೇಕರ್ ಆಗಿರ್ಬೋದು, ಮೂರಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ನೋಡ್ತೀವಿ. ಬಟ್ ಫೋಟೋಶಾಪ್ ಒಳಗಡೆ ನಾವು ಏನ್ ಮಾಡ್ತೀವಿ, ಫೋಟೋಶಾಪಿನ ಕೆಲಸವನ್ನ ಮಾತ್ರ ಮಾಡ್ತೀವಿ, ಅಂದ್ರೆ ಫೋಟೋ ಎಡಿಟ್ ಮಾಡುವಂತದ್ದು. ಅದರಲ್ಲಿ ಕೂಡ ನಾವು ಈ ರೀತಿ ಪಾಂಪ್ಲೆಟ್ಸ್ ಆಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಬ್ಯಾನರ್ಸ್ ಗಳಾಗಿರ್ಬೋದು ಮಾಡಬಹುದು, ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ. ಓಕೆನಾ? ಹಾಗಾಗಿ ಈ ಒಂದು ಕೋರಲ್ ಡ್ರಾ ಒಳಗಡೆ ನಾವೇನ್ ಮಾಡಬಹುದು, ಅತ್ಯಂತ ಸರಳವಾಗಿ ನಮ್ಗೆ ಬೇಕಾಗಿರುವ ರೀತಿಯಲ್ಲಿ ನಾವೇನ್ ಮಾಡಬಹುದು, ಡಿಸೈನ್ಸ್ ಗಳನ್ನ ಮಾಡ್ಕೋಬಹುದು. ಗೊತ್ತಾಗ್ತದ? ಹಾಗಾಗಿ ಈ ರೀತಿಯಾಗಿ ಓಪನ್ ಆದಾಗ ನಾವು ಮೇಲ್ಗಡೆ ಕಾಣಿಸುವಂತಕ್ಕೆ ಏನ್ ಹೇಳ್ತೀವಿ, ಇದೇ ಕೋರಲ್ ಡ್ರಾ X3 ಅಂತ ಕಾಣಿಸ್ತಾ ಇದೆ. ಇದನ್ನ ಟೈಟಲ್ ಬಾರ್ ಅಂತ ಹೇಳ್ತೀವಿ. ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಅಂತಾನು ಕೂಡ ಕರಿತೀವಿ. ಮಾಡ್ತಿದ್ದಾನೆ. ಕೆಳಗಡೆ ಕಾಣಿಸುವಂತದಕ್ಕೆ ಇವಕ್ಕೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಇವತ್ತು ಮೆನು ಬಾರ್ಸ್ ಅಂತ ಕರಿತೀವಿ. ಕೆಳಗಡೆ ಕಾಣಿಸುವಂತದ್ದು ನಾವೇನ್ ಹೇಳ್ತೀವಪ್ಪ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಸ್ಟೇಟಸ್ ಬಾರ್ ಅಂತ ನೋಡಬಹುದು. ಜೊತೆಗೆ ಇಲ್ಲಿ ಕಾಣಿಸ್ತಾ ಇರತ್ತೆ ರಬ್ಬಿನ್ ಅಂತಾನು ಕೂಡ ಕರಿತೀವಿ, ಅಥವಾ ಟಾಸ್ಕ್ ಬಾರ್ ಅಂತಾನು ಕೂಡ ನಾವು ಹೇಳ್ಬಹುದು. ಹಾಗಾದ್ರೆ ಕೆಳಗಡೆ ಕಾಣಿಸಿರುವಂತಹ ಇವೆಲ್ಲ ಆಪ್ಷನ್ಸ್ ಗಳನ್ನ ನಾವು ಬಳಕೆ ಮಾಡಿಕೊಂಡು ಇಲ್ಲಿ ನೋಡಬಹುದು. ಇಲ್ಲಿಂದ ಆಪ್ಷನ್ಸ್ ಬಾರ್ ಅಥವಾ ಪ್ರಾಪರ್ಟೀಸ್ ಬಾರ್ ಅಂತಾನು ಕೂಡ ನಾವು ಹೇಳ್ಬಹುದು. ಇಲ್ಲಿ ಕಾಣಿಸಿರುವಂತಹ ಕೆಲವೊಂದಿಷ್ಟು ಎಲ್ಲ ಆಪ್ಷನ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಇಲ್ಲಿರುವಂತಹ ಟೂಲ್ಸ್ ಗಳನ್ನ ನೋಡಬಹುದು. ನೀವು ಸಾಕಷ್ಟು ಟೂಲ್ಸ್ ಗಳನ್ನು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಇವೆಲ್ಲ ಟೂಲ್ಸ್ ಗಳು ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ನೀವು ಪ್ರೊಫೆಷನಲ್ ಆಗಿ ಈ ಒಂದು ಸ್ಟುಡಿಯೋನ ಮಾಡಿಕೊಂಡು ಇವತ್ತು ಗ್ರಾಫಿಕ್ ಡಿಸೈನಿಂಗ್, ಮದ್ವಿ ಕಾರ್ಡ್ ಆಗಿರ್ಬೋದು, ಪಾಂಪ್ಲೆಟ್ಸ್ ಆಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಬ್ಯಾನರ್ಸ್ ಆಗಿರ್ಬೋದು, ಯಾವುದೇ ಎಲ್ಲ ತರದ ಒಂದು ಕೆಲಸಗಳನ್ನು ಕೂಡ ನೀವೇನ್ ಮಾಡಬಹುದು, ಅತ್ಯಂತ ಸರಳವಾಗಿ ಈ ಒಂದು ಕೋರಲ್ ಡ್ರಾ X3 ಸಾಫ್ಟ್ವೇರ್ ಒಳಗೆ ನೀವೇನ್ ಮಾಡಬಹುದು, ಕೆಲಸವನ್ನ ಮಾಡಬಹುದು. ಬಟ್ ಕೋರಲ್ ಡ್ರಾ ಅಂತ ಒಂದೇ ಸಾಫ್ಟ್ವೇರ್ ಅನ್ಕೋಬೇಡಿ, X3 ಅನ್ನೋದು ವರ್ಷನ್ ಇದ್ದಿರತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆನಾ? ಓಕೆ, ಅದಾದ ನಂತರ ಇಲ್ಲಿ ಕಾಣಿಸಿರುವಂತಹ ಒಂದು ಟ್ಯಾಬ್ ಅಲ್ಲಿ ನಾವೇನ್ ಮಾಡ್ತೀವಿ, ನೀವು ಅಂದ್ರೆ ಹೊಸ ಪೇಜ್ ಅನ್ನ ತಗೊಂಡು ಕೆಲಸ ಮಾಡುವಂತದ್ದು. ಓಕೆನಾ? ಇಲ್ಲಿ ರೀಸೆಂಟ್ ಓಪನ್ ಅಂದ್ರೆ ಸಪೋಸ್ ನೀವು ನಿನ್ನೆ ಮೊನ್ನೆ ಅಥವಾ ಒಂದು ತಿಂಗಳ ಹಿಂದೆ ಮಾಡಿರುವಂತಹ ಫೈಲ್ ಗಳನ್ನ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ರೀಸೆಂಟ್ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ರೆಡಿ ಅದು ರೀಸೆಂಟ್ ಒಳಗಿದ್ದಿರತ್ತೆ, ಓಪನ್ ಮಾಡ್ಕೋಬಹುದು. ಇದನ್ನು ಕೂಡ ಏನಾಗಿರತ್ತೆ, ನಾವು ಕೆಲಸ ಮಾಡಿ ಒಂದ್ ಕಡೆ ಇಟ್ಟಿರುವಂತಹ ಫೈಲ್ಸ್ ಅನ್ನ ವಾಪಸ್ ಓಪನ್ ಮಾಡ್ಕೊಂಡು ಮತ್ತೆ ಅದೇ ಒಂದು ಫೈಲಿಗೆ ಕಂಟಿನ್ಯೂ ಮಾಡ್ಕೊಳ್ಳಿಗೋಸ್ಕರ ನಾವು ಓಪನ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿಂದ ನ್ಯೂ ಟೆಂಪ್ಲೇಟ್ ಅಂತ ಸಿಗುತ್ತೆ. ಏನಿರ್ತಿದೆಪ್ಪ ನ್ಯೂ ಟೆಂಪ್ಲೇಟ್ ಮೇಲೆ ಅಂದ್ರೆ ಆಲ್ರೆಡಿ ಇಲ್ಲಿ ಏನಿರ್ತಾವ ಈ ರೀತಿಯಾಗಿರುವಂತಹ ಒಂದು ಡಿಸೈನಿಂಗ್ ಮಾಡಿರುವಂತಹ ಒಂದು ಟೆಂಪ್ಲೇಟ್ಸ್ ಗಳು ಕೂಡ ನಿಮ್ಗೆ ಸಿಗ್ತಿರ್ತಾವ. ಬೇಸಿಕ್ಲಿ ನಿಮ್ಗೆ ಯಾವ್ದು ಬೇಕಾದ ನೋಡಬಹುದು, ಲೇಬಲ್ ಆಗಿರ್ಬೋದು, ಎನ್ವಲಪ್ ಕೂಡ ಸಿಗುತ್ತೆ ಇಲ್ಲಿಂದ ನೋಡಬಹುದು.
ಗೊತ್ತಾಗ್ತದ. ಈ ರೀತಿಯಾಗಿರುವಂತ ಎನ್ವಲಾಪ್ ಗಳು ಕೂಡ ನಿಮ್ಗೆ ಏನಾಗ್ತಾವ ರೆಡಿಮೆಂಟ್ ಅಲ್ಲಿ ಸಿಗ್ತಾ ಇರತ್ತೆ. ಎನ್ವಲಾಪ್ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನೋಡ್ಕೋಬಹುದು. ಗೊತ್ತಾಗ್ತದ್ರಿ. ಈ ರೀತಿಯಾಗಿ ಬೇರೆ ಬೇರೆ ಎನ್ವಲಾಪ್ಸ್ ಗಳು ಇದನ್ನ ತಗೊಂಡು ನಾವೇನ್ ಮಾಡ ಮತ್ತೆ ಇಲ್ಲಿಂದ ಸೈಡ್ ಫೋಲ್ಡ್ ಅಂತ ಬಂದಿರುತ್ತೆ. ಸೈಡ್ಗೆ ನಾವು ಫೋಲ್ಡ್ ಮಾಡುವಂತದ್ದು ಕೂಡ ಏನಾಗ್ತದೆ ಇಲ್ಲಿ ಸಂಪೂರ್ಣವಾಗಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ, ನೋಡಬಹುದು. ಮತ್ತೆ ಇಲ್ಲಿಂದ ನೋಡಬಹುದು ಪ್ಯಾಟರ್ನ್ ಕಾರ್ಡ್ ಅಂತ ಸಿಗುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಕಾರ್ಡ್ಸ್ ಗಳು ಜಸ್ಟ್ ನೀವು ಓಪನ್ ಮಾಡ್ಕೊಂಡ್ರೆ ಸಾಕು. ಈ ರೀತಿಯಾಗಿ ನಮ್ಗೆ ಆ ಒಂದು ಪ್ಯಾಟರ್ನ್ ಅಲ್ಲಿ ಇರುವಂತಹ ಒಂದು ರೆಡಿಮೆಂಟ್ ಆಗಿರುವಂತಹ ಒಂದು ಡಿಸೈನ್ಸ್ ಅನ್ನ ನಾವು ಸಂಪೂರ್ಣವಾಗಿ ನೋಡ್ಕೊಂಡ್ಬಿಡ್ತೀವಿ. ಅದೇ ರೀತಿಯಾಗಿ ನಿಮ್ಗೆ ಬೇಕಾಗಿತ್ತು ಅಂದ್ರೆ ನೀವು ಇಟ್ಕೋಬಹುದು, ಬ್ಯಾಡ್ ಆಗಿತ್ತು ಅಂದ್ರೆ ಅದನ್ನ ಡಿಲೀಟ್ ಮಾಡ್ಕೊಂಡು ಬೇರೆದು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಕೆಲಸವನ್ನ ಮಾಡಬಹುದು. ನೋಡ್ರಿ ಎಷ್ಟು ಈಸಿಯಾಗಿರುವಂತಹ ಡಿಸೈನ್ಸ್ ಗಳನ್ನ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಗೊತ್ತಾಗ್ತದ. ಈ ರೀತಿಯಾಗಿ ಬೇರೆ ಬೇರೆ ಹಲವಾರು ಡಿಸೈನ್ಸ್ ಗಳು ಕೂಡ ನಿಮ್ಗೆ ಸಿಗುತ್ತೆ. ಇದನ್ನ ನಾನು ಮತ್ತೆ ಕ್ಲೋಸ್ ಮಾಡ್ಕೊಂಡು ಮತ್ತೊಮ್ಮೆ ಏನ್ ಮಾಡ್ಕೋತೀನಿ, ಅದೇ ಒಂದು ಪೇಜ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸಪೋಸ್ ಮತ್ತೆ ನಾವು ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಕೋರಲ್ಡ್ರಾ X3 ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದೀನಿ. ಓಪನ್ ಮಾಡ್ತಿದ್ದಾನೆ. ನಾವು ನೋಡಿದೀವಿ ಇದನ್ನ ಕೋರಲ್ಡ್ರಾ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿಂದ ನೋಡ್ಕೋಬಹುದು. ವಾಟ್ ಇಸ್ ನ್ಯೂ ಅಂದ್ರೆ ಮುಂದೆ ಏನಿದೆ, ಇದರಲ್ಲಿ ಏನಿದೆ ಹೊಸದನ್ನೋದನ್ನ ನಾವು ಇಲ್ಲಿಂದ ತಿಳ್ಕೋಬಹುದು. ಹಾಗಾದ್ರೆ ಇದರಲ್ಲಿ ಒಂದು ಫೈಲ್ ಅನ್ನ ತಗೊಂಡು ಯಾವ ರೀತಿಯಾಗಿ ಒಂದು ಸೆಟಪ್ ಮಾಡ್ಕೋಬೇಕು ಸರ್ ಅಂದ್ರೆ ಮೊದಲಿಗೆ ಈ ಒಂದು ನ್ಯೂ ಪೇಜ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ನೋಡ್ರಿ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಆಟೋಮೆಟಿಕ್ ಆಗಿ ಒಂದು ಪೇಜ್ ನಮ್ಗೆ ಇಲ್ಲಿ ಸೆಟಪ್ ಆಗಿ ಬಂದ್ಬಿಡ್ತದೆ. ಗೊತ್ತಾಗ್ತದ. ಅಂದ್ರೆ ಈ ಒಂದು ಪೇಜ್ ಯಾವ ಸೈಜ್ ಒಳಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಜಸ್ಟ್ ಓಕೆ ಮಾಡಿದೆ, ಒಂದು ವೈಟ್ ಒಳಗೆ ಪೇಜ್ ಬಂದ್ಬಿಟ್ಟದ. ಇದ್ರೊಳಗೆ ನಾವು ಕೆಲಸ ಮಾಡಿ ಪ್ರಿಂಟ್ ಕೊಟ್ರೆ ಯಾವುದೋ ಒಂದು ಸೈಜ್ ಒಳಗೆ ಬಂದ್ಬಿಡ್ತದೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಸೈಜ್ ನೋಡ್ರಿ, ಇಲ್ಲಿಂದ ಪೇಪರ್ ಟೈಪ್ ಸೈಜ್ ಅಂತ ಬರುತ್ತೆ. ಇದರ ಮೇಲೆ ನಿಮ್ಗೆ ಯಾವ ಸೈಜ್ ಒಳಗೆ ಡಿಸೈನಿಂಗ್ ಮಾಡಬೇಕಾಗಿದೆ ಆ ಒಂದು ಸೈಜ್ ಅನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ತಗೋಬಹುದು. ಇಲ್ಲ ಸರ್ ನನಗೆ ಕಸ್ಟಮ್ ಸೈಜ್ ಮೇಲೆ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿಂದ ಒಂದು ಸೈಜ್ ಅನ್ನ ಇಟ್ಕೋಬಹುದು. ಗೊತ್ತಾಗ್ತದ. ಇಲ್ಲಿಂದ ನೀವೇನ್ ಮಾಡ್ಬೋದ್ರಿ, ಹೈಟ್ ವಿಡ್ತ್ ಅದರದ್ದೇನಿದೆ ಇವತ್ತು 6 ಇಂಚ್ ಮತ್ತೆ 4 ಇಂಚ್ ಇಟ್ಕೋತಾ ಇದೀನಿ. RIN ಇಲ್ಲಿಂದ ನೀವು ಡೈರೆಕ್ಟ್ ಆಗಿ 4IN ಅಂತ ಇಟ್ಕೊಂಡ್ಬಿಡ್ಬಹುದು. ಆಟೋಮೆಟಿಕ್ ಆಗಿ ಚೇಂಜಸ್ ಆಗ್ಬಿಡತ್ತೆ ಪೇಜ್. ಗೊತ್ತಾಗ್ತದ. ಈ ರೀತಿಯಾಗಿ MM ಒಳಗೆ ಬರ್ತದೆ, ಸೆಂಟಿಮೀಟರ್ ಒಳಗೂ ಕೂಡ ನಾವು ನೋಡ್ತೀವಿ, MM ಒಳಗೂ ಕೂಡ ಅಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಗ್ತದೆ. ಸಪೋಸ್ ನಾನು 6.in ಅಂತ ಇಟ್ಕೊಂಡ್ಬಿಡ್ತೀನಿ. 6 ಇಂಚ್ ಒಳಗಡೆ ನಮ್ಗಿದು ರೆಡಿ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿಂದ ಮಿಲಿಮೀಟರ್ ಅಂತ ಇದ್ದರತ್ತೆ, ನೀವು ಇಂಚ್ ಒಳಗೆ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಇಂಚಲ್ಲಿ ಚೇಂಜಸ್ ಆಗಿಬಿಡ್ತದೆ, ನೋಡ್ಬೋದು. ಗೊತ್ತಾಗ್ತದೆ. ಮಿಲಿಮೀಟರ್ ಅನ್ನೋದು ಪ್ಲೇಸಸ್ ಆಫ್ ಪಾಯಿಂಟ್ಸ್ ಅಂತ ಇದ್ರೆ ಅದರಲ್ಲಿ ಬರುತ್ತೆ. ಇಂಚ್ ಮಾಡ್ಕೊಂಡ್ರೆ ಇಂಚಲ್ಲಿ ನಮಗೆ ನೋಡ್ಲಿಕ್ಕೆ ಸಂಪೂರ್ಣವಾಗಿ ಬರುತ್ತೆ. ಓಕೆನಾ. ಈ ರೀತಿಯಾಗಿ ಬಂದಾಗ ಕೆಳಗಡೆ ಪ್ರಾಪರ್ಟೀಸ್ ಬಾರ್ ಆಗಿರಬಹುದು. ಇದರಲ್ಲಿ ಕೆಲವೊಂದಿಷ್ಟು ಬಾರ್ಗಳೇನಾಗಿರುತ್ತೆ, ನೀವು ಓಪನ್ ಮಾಡಿದಾಗ ಹೈಡ್ ಆಗಿರುತ್ತೆ, ನೋಡ್ಬೋದು. ಈಗ ಮೆನು ಬಾರ್ಸ್ ಇಲ್ಲಿಂದ ಒಂದು ಸ್ಟೇಟಸ್ ಬಾರ್ ಅಂತ ಬಂದಿರುತ್ತೆ, ಸ್ಟ್ಯಾಂಡರ್ಡ್ ಬಾರ್, ಪ್ರಾಪರ್ಟೀಸ್ ಬಾರ್ ಜೊತೆಗೆ ಟೂಲ್ ಬಾರ್ ಅಂತ ನಾವು ನೋಡ್ತೀವಿ. ಒಟ್ಟು 5 ಭಾಗಗಳಾಗಿ ನಾವು ಬಾರ್ ಗಳನ್ನ ನಾವು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಹಾಗಾದ್ರೆ ಮೆನು ಬಾರ್ ಅಂದ್ರೆ ಮೇಲ್ಗಡೆ ಇರೋದಕ್ಕೆ ನಾವೇನ್ ಹೇಳ್ತೀವಿ, ಮೆನು ಬಾರ್ಸ್ ಅಂತ ನಾವು ಕರಿತೀವಿ. ಸಂಪೂರ್ಣವಾಗಿ ನೋಡ್ಬೋದು. ರೈಟ್ ಕ್ಲಿಕ್ ಮಾಡ್ಕೊಂಡು ಮೆನು ಬಾರ್ ಬಂದಿತ್ತು ಅಂದ್ರೆ ಮೇಲ್ಗಡೆ ಇದೆಲ್ಲ ಹೋಗ್ಬಿಡ್ತದೆ, ನೋಡ್ಬೋದು. ಮತ್ತೆ ವಾಪಸ್ ನಾನು ಏನ್ ಮಾಡ್ತೀನಿ, ಮೆನು ಬಾರ್ ಆಯ್ಕೆ ಮಾಡ್ಕೋತೀನಿ. ವಾಪಸ್ ಈ ಮೆನುಗಳು ನಮ್ಗೆ ವಿಸಿಬಲ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಒಂದು ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಸ್ಟೇಟಸ್ ಬಾರ್ ಕಾಣಿಸ್ತಾ ಇತ್ತು, ಅದನ್ನು ಕೂಡ ಹೈಡ್ ಆಗಿಬಿಡುತ್ತೆ. ಅದು ಬೇಕಾಗಿತ್ತು ಅಂದ್ರೆ ಇಲ್ಲೇ ರೈಟ್ ಕ್ಲಿಕ್ ಮಾಡ್ಕೊಂಡು ಸ್ಟೇಟಸ್ ಬಾರ್ ಅನ್ನ ನೀವು ತಗೋಬಹುದು. ಜೊತೆಗೆ ಇಲ್ಲಿಂದ ಸ್ಟ್ಯಾಂಡರ್ಡ್ ಬಾರ್ ಅಂದ್ರೆ ನಾವೇನ್ ಮಾಡ್ತೀವಿ, ಇದರ ಮೇಲ್ಗಡೆ ಇರುವಂತ ಒಂದು ಬಾರ್ ಅಲ್ಲಿ ಸಂಪೂರ್ಣವಾಗಿ ಹೋಗಿರುತ್ತೆ, ನೋಡಬಹುದು. ಕಾಣಿಸ್ತದ. ಇದನ್ನ ಸ್ಟ್ಯಾಂಡರ್ಡ್ ಬಾರ್ ಅಂತ ನಾವು ಕರಿತೀವಿ. ಇದು ಸಪೋಸ್ ಹೈಡ್ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಇದನ್ನ ಆಕ್ಟಿವೇಶನ್ ಮಾಡ್ಕೋಬೇಕು. ಪ್ರಾಪರ್ಟೀಸ್ ಬಾರ್ ಅಂತ ಇಲ್ಲಿ ಕಾಣಿಸಿರುವಂತದಕ್ಕೆ ನಾವೇನ್ ಹೇಳ್ತೀವಿ, ಪ್ರಾಪರ್ಟೀಸ್ ಬಾರ್ ಅಂತ ಕರಿತೀವಿ. ಅದನ್ನು ಕೂಡ ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ವಾಪಸ್ ಬರ್ಬೇಕ್ರಿ ಸರ್ ಹೈಡ್ ಆಗಿದಾವ ಅಂದ್ರೆ ನೀವು ಪ್ರಾಪರ್ಟೀಸ್ ಬಾರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ವಾಪಸ್ ಅವುಗಳನ್ನ ತಗೋಬಹುದು. ಗೊತ್ತಾಗ್ತದ. ಈ ರೀತಿಯಾಗಿ ಪೇಜ್ ಗಳನ್ನ ತಗೋತೀವಿ. ಜೊತೆಗೆ ಈ ರೀತಿಯಾಗಿ ಒಂದು ಪೇಜ್ ಕಸ್ಟಮ್ ಆಯ್ತು, ಸೈಜ್ ಗಳನ್ನ ತಗೊಂಡಿವಿ. ಇಲ್ಲಿಂದ ಇದು ನಾವೇನ್ ಮಾಡ್ತೀವಿ ಅಂದ್ರೆ ಮಿರರ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದ್ದಿರ್ತದೆ, ಡೂಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ. ಓಕೆನಾ. ಇದರಲ್ಲಿ ಕೆಲಸ ಮಾಡ್ಬೇಕಲ್ಲ ಸರ್, ಒಂದು ಡಿಸೈನ್ಸ್ ಅನ್ನ ಮಾಡಬೇಕು, ಕಲರ್ಸ್ ಗಳನ್ನ ಹಾಕಬೇಕು, ಮತ್ತೆ ಇವೆಲ್ಲ ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಇಲ್ಲಿರುವಂತಹ ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ಗೊತ್ತಾಗ್ತದ. ಅಂದ್ರೆ ಇವೆಲ್ಲ ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಕೆಲಸವನ್ನ ಮಾಡಬಹುದು ಇವುಗಳನ್ನ ತಗೊಂಡು ಅಂತೇಳಿ ನಾನು ಏನ್ ಮಾಡ್ತೀನಿ ನೋಡ್ಬೋದು. ಜಸ್ಟ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಪಾಟ್ ಹಾಕೊಂಡ್ಬಿಡ್ಬೋದು. ಗೊತ್ತಾಗ್ತದೆ. ಸ್ವಲ್ಪ ಡಿಸೈನ್ ಬೇಕ್ರಿ ಸರ್ ಇದೆ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನೇ ಸಂಪೂರ್ಣವಾಗಿ ಡಿಸೈನ್ಗಳು ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರ್ತದೆ. ಜಸ್ಟ್ ಈ ರೀತಿಯಾಗಿ ಜೊಕೊಂಡ್ಬಿಡ್ರಿ. ಅದ್ರೊಳಗೆ ಒಂದು ಸ್ಟ್ಯಾಂಡರ್ಡ್ ಕಲರ್ ಆಗಿರ್ಬೋದು, ಬೇರೆ ಬೇರೆದು ಕೂಡ ಬರ್ತಾ ಇರತ್ತೆ. ಯೆಲ್ಲೋ ಕಲರ್ ತಗೋತೀನಿ,
ಬೇರೆ ಕಲರ್ ಇಲ್ಲಿಂದ ನೀವು ನೋಡಬಹುದು ಒಂದು ಪ್ರಾಪರ್ಟೀಸ್ ಅಂತ ಇದಿರ್ತದ. ಇಲ್ಲಿಂದ ಇದನ್ನ ತಗೊಂಡ್ಬಿಟ್ರೆ ಏನಾಗ್ತದೆ, ಸ್ವಲ್ಪ ಮತ್ತೆ ಕಲರ್ಸ್ಗಳು ಈ ರೀತಿಯಾಗಿ ಚೇಂಜಸ್ ಆಗ್ತಿರ್ತದೆ. ಬೇರೆ ಕಲರ್ ತಗೋರಿ, ವೈಟ್ ತಗೋರಿ, ಏನ್ ಬೇಕಾ ತಗೋರಿ. ಮತ್ತೆ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಬಹುದು, ಮತ್ತೆ ಇದನ್ನ ಕಡಿಮೆ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರ್ತದೆ. ಸಾಕಷ್ಟು ಡಿಸೈನ್ಸ್ ಗಳನ್ನಾಗಿರ್ಬೋದು, ಮತ್ತೆ ಇಲ್ಲಿಂದ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ಡಿಸೈನ್ಸ್ ಗಳು ಕೂಡ ನಮ್ಗೆ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರ್ತದೆ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ. ಇದನ್ನ ಫೋಟೋಶಾಪ್ ಅಲ್ಲಿ ಮಾಡ್ಲಿಕ್ಕೆ ಬಹಳ ಕಷ್ಟಕರ ಕೆಲಸ ಅಂತಾನೆ ನಾವು ಹೇಳ್ಬಹುದು. ಪಾಯಿಂಟ್ಸ್ ಗಳನ್ನ ಹಿಡಿದು ಸಣ್ಣದಾಗಿ ಮಾಡ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನ ಡಿಸೈನ್ಸ್ ಗಳನ್ನ ನೀವೇನ್ ಮಾಡಬಹುದು ಮಾಡ್ತಾ ಈ ಒಂದು ಕೋರಲ್ ಡ್ರಾ ಸಾಫ್ಟ್ವೇರ್ ನೀವು ಸಂಪೂರ್ಣವಾಗಿ ಕಲಿಯಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ನೋಡಬಹುದು ಏನ್ ಬೇಕಾದ್ರೂ ಕೂಡ ಇದರಲ್ಲಿ ಗ್ರಾಫಿಕ್ ಡಿಸೈನ್ಸ್ ಅನ್ನ ನೀವೇನ್ ಮಾಡಬಹುದು ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಗೊತ್ತಾಗ್ತದೆ. ಸುಮ್ಮನೆ ಯಾವುದೇ ರೀತಿಯಾಗಿ ಕೆಲಸ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಈ ರೀತಿಯಾಗಿರುವಂತಹ ಗ್ರಾಫಿಕ್ ಡಿಸೈನ್ಸ್ ಗಳನ್ನ ನೀವು ಕಲ್ತ್ರೆ ನಾಳೆಗೆ ಎಲ್ಲಾದ್ರೂ ಕೆಲಸ ಮಾಡಬಹುದು, ಸ್ವಂತ ನೌಕರಿ ಮಾಡಬಹುದು, ಸ್ವಂತ ಮದ್ವಿ ಕಾರ್ಡ್ ಮಾಡುವಂತ ಒಂದು ಶಾಪ್ ಕೂಡ ನೀವು ಸಂಪೂರ್ಣವಾಗಿ ಇಟ್ಕೋಬಹುದು. ಗೊತ್ತಾಗ್ತದ್ರೆ ಈ ರೀತಿಯಾಗಿ ನಾವು ಮಾಡ್ಕೊಂಡಿದ್ದೀವಿ. ಇದನ್ನೇ ಡೂಪ್ಲಿಕೇಟ್ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೂಪ್ಲಿಕೇಟ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಏನಾಗ್ತದೆ, ಬೇಕು ಅಂದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ಕಾಪಿ ಮತ್ತೆ ಪೇಸ್ಟ್ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಡೂಪ್ಲಿಕೇಟ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದ್ರಿ. ಯಾಕಂದ್ರೆ ಇವೆಲ್ಲ ನಾವು ಕಲಿತಾ ಪ್ರತಿದಿನ ಒಂದೊಂದೊಂದೊಂದನ್ನ ಕಲಿತಾ ಹೋದ್ರೆ ಏನಾಗ್ಬಿಡ್ತದ, ಪ್ರಾಕ್ಟೀಸ್ ಆಗಿರ್ತದ. ಪ್ರಾಕ್ಟೀಸ್ ಆಯ್ತು ಅಂದ್ರೆ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಕೆಲಸಕ್ಕೆ ಇವುಗಳನ್ನ ಉಪಯೋಗಿಸ್ಕೋಬಹುದು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿರತ್ತೆ ಅದರಲ್ಲಿ ನೋಡ್ಬೋದು. ಓಕೆ, ಈ ರೀತಿಯಾಗಿ ಬಂದಿರುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಟೂಲ್ಸ್ ಗಳಿದ್ದಾವೆ. ಇವೆಲ್ಲ ಟೂಲ್ಸ್ ಗಳನ್ನ ತಗೊಂಡು ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು ಸರ್ ಇದರಲ್ಲಿ ಅನ್ನೋದನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ಜಸ್ಟ್ ಫಾರ್ ದ ಇವತ್ತಿನ ವಿಡಿಯೋದಲ್ಲಿ ಪ್ರಾರಂಭ ಯಾವ ರೀತಿಯಾಗಿ ಮಾಡಬೇಕು, ಒಂದು ಪೇಜ್ ಅನ್ನು ಯಾವ ರೀತಿಯಾಗಿ ತಗೋಬೇಕು, ಇನ್ನೊಂದು ತಿಳ್ಕೋಬೇಕು. ಇಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಈ ಕಡೆ ಹೊರಗಡೆ ಕೆಲಸ ಮಾಡಿದ್ರೆ ಪ್ರಿಂಟ್ ಒಳಗೆ ಬರೋದಿಲ್ಲ, ಅದು ನೆನಪಿರ್ಲಿ. ಗೊತ್ತಾಗ್ತದೆ. ಬಟ್ ಇಲ್ಲಿ ಕೆಲಸ ಮಾಡ್ಕೊಂಡು ನೀವು ಇದರ ಒಳಗೆ ಇಟ್ಕೊಂಡು ಪ್ರಿಂಟ್ ಕೊಟ್ರೆ ಈ ಒಂದು ಸೈಜ್ ಒಳಗೆ ಇರುವಂತಹ ವಸ್ತುಗಳನ್ನ ಮಾತ್ರ ನಾವೇನ್ ಮಾಡಬಹುದು ಪ್ರಿಂಟ್ ಅನ್ನ ತಗೋಬಹುದು. ಗೊತ್ತಾಗ್ತದ್ರಿ. ನೆಕ್ಸ್ಟ್ ಇದೇ ರೀತಿಯಾಗಿರುವಂತ ಇನ್ನೊಂದು ಕಂಟ್ರೋಲ್-C ಕಂಟ್ರೋಲ್-V ಡೂಪ್ಲಿಕೇಟ್ ಮಾಡಿದಾಗ ಇದನ್ನ ನೀವೇನ್ ಮಾಡ್ಕೊಂಡು ಸ್ವಲ್ಪ ಸಣ್ಣ ಮಾಡ್ಕೊಂಡಿರ್ತೀರಿ. ಹೌದಾ, ಇದನ್ನ ಅಪ್ಲೈ ಭಾರಿ ಚಂದ ಆಗ್ಬಿಡ್ತದೆ. ನೋಡ್ಬೋದು ನೀವು, ನೋಡ್ರಿ ಎಷ್ಟು ಚಂದ ಆಗ್ಬಿಟ್ಟಿರ್ತದೆ. ಈ ರೀತಿಯಾಗಿರುವಂತಹ ಹಲವಾರು ಡಿಸೈನ್ಸ್ ಗಳನ್ನ ಮಾಡಬಹುದು. ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಸಾಕಷ್ಟು ಕೆಲಸಗಳನ್ನ ನೀವೇನ್ ಮಾಡಬಹುದು ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಸಂಪೂರ್ಣವಾಗಿ ಮಾಡಬಹುದು. ನನ್ನ ಜೊತೆ ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾ ಇರಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬಹುದು ಇದ್ದಾರೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಮುಂದಿನ ವಿಡಿಯೋ ಕಂಟಿನ್ಯೂ ಬೇಕಾಗಿತ್ತು ಅಂದ್ರೆ ಜಸ್ಟ್ ಕಂಟಿನ್ಯೂ ಸರ್ ಅಂತ ಟೈಪ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಕೂಡ ಸಂಪೂರ್ಣವಾಗಿ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಪ್ರಾರಂಭ ಮಾಡಿಕೊಂಡು ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ 2ನೇ ಕ್ಲಾಸ್ ಅನ್ನ ನಿಮ್ಮೊಂದಿಗೆ ತಗೊಂಡು ಬರ್ತಾ ಇದ್ದೀನಿ. ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ